ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಎಂದಿನಾಗೆ ಇವತ್ತು ಕೂಡ ಸ್ಟೂಡೆಂಟ್ ವರ್ಕ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ನೋಡಿ, ಇದು ಮಾಡಿರುವಂಥದ್ದು ಕಟ್ ವರ್ಕು. ಇವರು ತುಮಕೂರು ಹತ್ರ ಗುಬ್ಬಿಯಿಂದ ಬರ್ತಾರೆ, ಆಶಾ ಅಂತ ಹೇಳಿ ಅವರು ಮಾಡಿರುವಂಥ ವರ್ಕು. ಇದು ನೋಡಿ, ಕೆಂಗೇರಿಯಿಂದ ಬರ್ತಾರೆ ಪಾರ್ವತಿ ಅಂತ ಹೇಳಿ ಅವರು ಮಾಡ್ತಿರೋದು. ಇದು ಬ್ರೈಡಲ್ ಸ್ಲೀವ್ನ ಮಾಡ್ತಿದ್ದಾರೆ. ನಾನು ಆದಷ್ಟು ಪುಟ್ ಸೈಜಲ್ಲೇ ಹಾಕ್ಕೊಡ್ತೀನಿ. ನೆಕ್ ಡಿಸೈನು ಅಷ್ಟೇ, ಹಾಫು ಒಂದು ನೆಕ್ ಡಿಸೈನ್ ಹಾಕ್ಕೊಡ್ತೀನಿ, ಇನ್ನು ಹಾಫು ಇನ್ನೊಂದು ನೆಕ್ ಡಿಸೈನ್ ಹಾಕ್ಕೊಡ್ತೀನಿ. ಯಾಕಂತ ಅಂದರೆ ಒಂದು ನೆಕ್ ಡಿಸೈನೇ ಅವರು ಈಗ ಆಲ್ರೆಡಿ ಬೇಸಿಕ್ ಸ್ಟಿಚ್ಚೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತಾರೆ. ಒಂದೊಂದು ರಿಂಗ್ ಫುಲ್ಲು ಬೇಸಿಕ್ ಸ್ಟಿಚ್ ಪ್ರಾಕ್ಟೀಸ್ ಮಾಡಿರ್ತೀನಿ. ಬಟ್ ಡಿಸೈನ್ ಅಂತ ಬಂದಾಗ ಫುಲ್ಲು ಒಂದು ನೆಕ್ ಡಿಸೈನ್ ಮಾಡಬೇಕು ಅಂತಂದರೆ 1 ಡೇ 2 ಡೇ ಬೇಕಾಗುತ್ತೆ ಇವ್ರಿಗೆ ಕ್ಲಾಸಸ್ ಟೈಮಲ್ಲಿ. ಹಾಗಾಗಿ ಪುಟ್ಟು ಸ್ಲೀವು, ಪುಟ್ಟು ನೆಕ್ ಡಿಸೈನಲ್ಲಿ ಎರಡೆರಡು ಡಿಸೈನ್, ಒಂದು ನೆಕ್ ಫುಲ್ಲು ಡಿಸೈನಲ್ಲಿ ಎರಡೆರಡು ಡಿಸೈನ್ ಮಾಡಿಸ್ತೀನಿ. ಸ್ಲೀವು ಅಷ್ಟೇ, ಇದು ನೋಡಿ ಪುಟ್ಟು ಸ್ಲೀವ್ ಮಾಡ್ತಿರೋದು. ಬಟ್ ತುಂಬ ಚೆನ್ನಾಗಿ ಮಾಡಿದರು. ಇವರು ಕೂಡ ಅಷ್ಟೇ, ತುಂಬ ಪರ್ಫೆಕ್ಟಾಗಿ ಮಾಡ್ತಾರೆ. ಸ್ವಲ್ಪ ನಿಧಾನ ಮಾಡ್ತಾರೆ, ಬಟ್ ಆದರೆ ಸ್ಟಿಚ್ಚಿಂಗ್ ಮಾತ್ರ ತುಂಬ, ಫಿನಿಶಿಂಗ್ ಮಾತ್ರ ತುಂಬ ನೀಟಾಗಿ ಬಂದಿರುತ್ತೆ. ಓಕೆನಾ. ಬಟ್ ಅವರು ಸ್ಟಿಚ್ಚಿಂಗಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗೋಲ್ಲ. ಇದು ಬಂದಿಲ್ಲ ಬಿಡು, ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಮಾಡಿದ್ರೆ ಆಯಿತು ಅಂತ ಹೇಳಿ ಸುಮ್ಮನಾಗಲ್ಲ. ಅಕಸ್ಮಾತ್ ಆ ಸ್ಟಿಚ್ ಬಂದಿಲ್ಲ ಅಂತಂದರೂ ಸಹ ಅದನ್ನು ನೀಟಾಗಿ ರಿಮೂವ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾರೆ. ಓಕೆನಾ. ನಾವೇನಾದರೂ ಒಂದು ಬ್ಲೌಸಲ್ಲಿ ಯಾವ್ದಾದ್ರು ಒಂದು ರಾಂಗ್ ಸ್ಟಿಚ್ ಬಂದರೆ ಅದನ್ನು ರಿಮೂವ್ ಮಾಡಿ ಮಾಡಬೇಕು ಅಂತ ಅಂದ್ರೇ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ. ಬಟ್ ಇವರು ತುಂಬ ಪೇಷನ್ಸಿಂದ, ಅದರಲ್ಲೂ 4 ಅವರ್ ತೊಗೋತಾರೆ ಡೈಲಿ. 4 ಅವರು ತುಂಬ ಪೇಷನ್ಸಿಂದ ನಿಧಾನಕ್ಕಾದರೂ ಪರವಾಗಿಲ್ಲ, ಒಂದು ದಿನದಲ್ಲಿ ಒಂದೇ ಡಿಸೈನ್ ಮುಗಿದ್ರೂ ಪರವಾಗಿಲ್ಲ, ಬಟ್ ತುಂಬ ನೀಟಾಗಿ ಬರಬೇಕು ಅನ್ನೋದು ಅವರ ಇಂಟೆನ್ಷನು. ಹಾಗಾಗಿ ತುಂಬ ನಿಧಾನಕ್ಕೆ ತುಂಬ ನೀಟ್ ಫಿನಿಶಿಂಗ್ ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾರೆ. ಓಕೆನಾ. ನೋಡಿ, ಇವಾಗ ಅವರು ಸ್ಲೀವ್ ಟೈಟ್ ಹತ್ರ ಸ್ಟೋನ್ ಚೈನ್, ಬಾಲ್ ಚೈನು ಹಾಕ್ತಿದ್ದಾರೆ. ನೋಡಿ, ನೀವು ಏನೇ ಸ್ಟಿಚಸ್ ವೇರಿಯೇಷನ್ ಆದ್ರೂ ಟೆನ್ಷನ್ ಹತ್ರನೇ ಲೂಸು ಟೈಟು ಮಾಡ್ಕೊಳ್ಬೇಕಾಗತ್ತೆ. ಅಕಸ್ಮಾತ್ ಬಾಬಿನಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದ್ದರೆ ಕೇಸಲ್ಲಿ ಸ್ಕ್ರೂ ಇರುತ್ತೆ, ಒಂದು ದೊಡ್ಡ ಸ್ಕ್ರೂ, ಚಿಕ್ಕ ಸ್ಕ್ರೂ ಇರುತ್ತಲ್ಲ, ಅದರಲ್ಲೇ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಜನ ಕೇಳ್ತಾರೆ, ಅದರಲ್ಲೂ ಇವಾಗ ಹೊಸ್ದಾಗಿ ಮಷಿನ್ ತೊಗೊಂಡಿದ್ದಾರೆ ಅಂತಂದರೆ, ಅಕ್ಕ ನಮಗೆ ಸ್ಟಿಚ್ ಮಾಡೋದಕ್ಕೆ ಮನಸ್ಸಾಗ್ತಿಲ್ಲ ಅಕ್ಕ, ತಂದು ಹೊಸ ಮಷೀನಲ್ಲಿ ವರ್ಕ್ ಮಾಡ್ತಿಲ್ಲ, ಹಾಗೆ ಇಟ್ಬಿಟ್ಟಿದ್ದೀನಿ, ಥ್ರೆಡ್ ಪ್ರಾಬ್ಲಮ್ ಅಂತ ಹೇಳ್ತೀರಲ್ವ. ಬಟ್ ಅದೆಲ್ಲ ಸಣ್ಣ ನ್ಯಾಕು, ಅಂದರೆ ಟೆನ್ಷನ್ ಹತ್ರ ಸರಿ ಮಾಡ್ಕೊಳ್ಳೋದಾಗಿರ್ಬೋದು, ಬಾಬಿನ್ ಹತ್ರ ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ಈಸಿ ಆಗುತ್ತೆ. ಬಟ್ ಏನೂ ಇಲ್ಲ ಅಂತ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲೂ ಹೊಸ ಮಷಿನ್ ಅಂತಂದರೆ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ. ಆದಷ್ಟು ಅದು ತಪ್ಪು ಬರಲಿ ಸರಿ ಬರಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಿ. ಬಿಗಿನರ್ಸ್ ಯಾರೆಲ್ಲ ನೋಡ್ತಿದ್ದೀರಾ ಈ ವಿಡಿಯೋನ, ಆ ಥರದವ್ರಿಗೆ ಹೇಳ್ತಿದ್ದೀನಿ. ಸ್ಟಿಚಸ್ ಸರಿ ಬರ್ತಿಲ್ಲ ಅಂತ ಹೇಳಿ ಸುಮ್ಮನೆ ಆಗೋದಕ್ಕೆ ಹೋಗಬೇಡಿ. ಬಟ್ ಒಂದು 2 ಮಂತ್ ಚೆನ್ನಾಗಿ ಮಷಿನ್ ರನ್ ಮಾಡಿ. ಆದಷ್ಟು ಮಷೀನು ತುಂಬಾ ಫ್ರೀ ಆಗಿಬಿಡುತ್ತೆ. ಆವಾಗ ನಿಮಗೆ ಅದಾದಮೇಲೆ ಒಂದು 2 ಮಂತ್ 3 ಮಂತ್ ಆದಮೇಲೆ ಅಷ್ಟೇನು ನಿಮಗೆ ಮಷೀನು ಕಿರಿಕಿರಿ ಅನಿಸಲ್ಲ. ಹೊಸ್ದಾಗಿ ಏನಾದ್ರು ತೊಗೊಂಡಿದ್ದೀರಾ ಅಂತಂದರೆ ನಿಜವಾಗ್ಲೂ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ. ಯಾಕಾದರೂ ಮಷಿನ್ ತೊಗೊಂಡು ಅಂತ ಹೇಳಿ ಅನಿಸುತ್ತೆ. ತುಂಬ ಜನಕ್ಕೆ ಅನಿಸಿದೆ. ತುಂಬ ಜನ ಮೆಸೇಜು ಮತ್ತು ಕಾಲ್ಗಳೆಲ್ಲ ಮಾಡಿ ಕೇಳ್ತೀರಾ. ಅಂಥವ್ರಿಗೋಸ್ಕರ ಹೇಳ್ತಾ ಇದ್ದೀನಿ, ಯಾರು ಕೂಡ ಓಪ್ಸ್ ಕಳ್ಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆನಾ. ಇಲ್ಲಿ ಒಂದು ಕಡೆ ಒಂದು ಟೈಲರಿಂಗ್ ಅವರು ಸಹ ಇದ್ದಾರೆ. ನೋಡಿ, ಇವರು ಹರಿಣಿ ಅಂತ ಹೇಳಿ ಎಂಬ್ರಾಯ್ಡ್ರಿ ಕ್ಲಾಸಸ್ನ ತೊಗೊಂಡು ಇವಾಗ ಕಟಿಂಗ್ ಕ್ಲಾಸಸ್ಗೆ ಬರ್ತಿದ್ದಾರೆ. ಓಕೆನಾ. ಮತ್ತು ನೋಡಿ, ಇವರು ಕೆಂಗೇರಿಯಿಂದ ಪಾರ್ವತಿ ಅಂತ ಹೇಳಿ ಬರ್ತಾರೆ ಅನ್ನಲ್ಲ, ಅವ್ರು ಮಾಡಿರುವಂಥದ್ದು ಪಿಕಾಕು ಸ್ಲೀವ್ ಎರಡಕ್ಕೂ ಈ ರೀತಿ ಪಿಕಾಕ್ನ ಹಾಕಿದ್ದಾರೆ. ಬ್ಯಾಕು ಕೂಡ ನೋಡಿ, ಒಂದು ಸೈಡು ಲೀಫ್ ಬಂದಿದೆ ಸಿಂಪಲ್ಲಾಗಿ, ಇನ್ನೊಂದು ಸೈಡು ನೋಡಿ ಈ ರೀತಿ ಪಿಕಾಕ್ ಬರುತ್ತೆ. ಈ ಡಿಸೈನ್ ಮಾಡಿದ್ದಾರೆ. ಆ ಡಿಸೈನ್ಸ್ ಎಲ್ಲ ನೋಡಿ. ಈ ಹುಡುಗಿ ಬಂದು ಬನ್ನೇರುಘಟ್ಟದಿಂದ ಬರೋದು, ತೇಜಸ್ವಿನಿ ಅಂತ ಹೇಳಿ ಬೋಟ್ ನೆಕ್ ಡಿಸೈನ್ ಮಾಡ್ತಿದ್ದಾರೆ. ಸ್ಟೂಡೆಂಟ್ ಎಲ್ಲ ಯಾವ್ಯಾವ ರೀತಿ ಎಲ್ಲ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆನಾ. ನನಗಂತೂ ತುಂಬಾ ಖುಷಿ ಆಗುತ್ತೆ. ಸ್ಟೂಡೆಂಟ್ ವರ್ಕ್ ನೋಡೋದ್ರಂತೂ ಅವ್ರು ಖುಷಿ ಪಡ್ತಾರೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಬರುವಾಗ ತುಂಬಾ ಹೆದರ್ಕೋತಾರೆ, ಅಕ್ಕ ನಮ್ಮ ಕೈಲಿ ಆಗುತ್ತಾ, ನಿಜವಾಗ್ಲೂ ಆಗುತ್ತಾ. ಅದರಲ್ಲೂ ಒಂದು 2 ಡೇಸ್ ಆದಮೇಲೆ ಬ್ರೇಕ್ ಬ್ಯಾಲೆನ್ಸ್ ತೊಗೋತಾರಲ್ಲ, ಆವಾಗಂತೂ ತುಂಬಾ ಹೆದರ್ತಾರೆ. ಅಕ್ಕ ನನಗೆ ಬ್ರೇಕ್ ಬ್ಯಾಲೆನ್ಸ್ ತೊಗೊಳೋದಕ್ಕೆ ಬರ್ತಿಲ್ಲ ಅಂತ ಹೇಳಿ. ಖಂಡಿತವಾಗ್ಲೂ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಕ್ಲಾಸಿಗೆ ಸೇರ್ಕೊಂಡಿರುವಂಥವ್ರು ಎಲ್ಲರೂ ಸ್ಟಾರ್ಟಿಂಗಲ್ಲಿ ಭಯ ಪಡೋರೇನೆ. ಓಕೆನಾ. ಅದರಲ್ಲೂ ಒಬ್ಬೊಬ್ಬರು ಭಯ ಪಡೋದು ನೋಡಿದ್ರೆ ನನಗೇನೆ ಅನಿಸ್ಬಿಡುತ್ತೆ, ಇವ್ರು ಇಷ್ಟೊಂದು ವೀಕಾ, ಇವ್ರ ಕೈಲಿ ನಾನು ಇವ್ರಿಗೆ ಕಲ್ಸೋಕ್ಕಾಗಲ್ವಾ ಅಂತ ಹೇಳಿ ನನಗೇನೆ ಒಂದೊಂದು ಸಲ ಡೌಟ್ ಶುರು ಆಗಿಬಿಡುತ್ತೆ. ಆ ರೀತಿ ಭಯ ಪಡ್ತಾರೆ. ಬಟ್ ಆಲ್ಮೋಸ್ಟ್
ನಾನು ಆವಾಗಲೇ ಹರಿಣಿ ಅಂತ ಹೇಳಿದೆ ಅಲ್ವಾ, ಅವ್ರದ್ದೂ ತುಂಬ ಏನು ಡಿಸೈನ್ಸ್ನ ನಾನು ಏನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ಸ್ಟೂಡೆಂಟ್ ವರ್ಕ್ ಹರಿಣಿ ಅಂತ ಹೇಳಿ. ಅವರು ಕೂಡ ಅವರಂತೂ ತುಂಬಾ ಹೆದರುತಿದ್ರು. ಬಟ್ ಅವರು ಹೇಳ್ತಿದ್ರು, ಅಕ್ಕ ನೀವೆಲ್ಲ ಈ ಥರ ಬೇಸಿಕ್ ಸ್ಟಿಚ್ದೆಲ್ಲ ಹಾಕೋದಕ್ಕೇ ಅಕ್ಕ ನನಗೆ ಧೈರ್ಯ ಮಾಡಿ ಬಂದಿದ್ದು ಅಂತ ಹೇಳಿ. ಬಟ್ ಅದೇ ಥರನೇ ಎಲ್ಲರೂ ಸಹ ಹೆದರ್ಕೊಳ್ತಾರೆ. ಫಸ್ಟ್ 2 ಡೇಸ್ ಏನಿದೆ ನೋಡಿ, ಅದರಲ್ಲಿ ಬ್ರೇಕ್ ಬ್ಯಾಲೆನ್ಸ್ ತೊಗೊಳ್ಳೋವಾಗಂತೂ ತುಂಬಾ ಹೆದರ್ತಾರೆ. ನಮಗೆ ಬರ್ತಿಲ್ಲ, ಬ್ರೇಕ್ ಬ್ಯಾಲೆನ್ಸ್ ತೊಗೊಳೋದಕ್ಕೆ ಬರ್ತಿಲ್ಲ, ಲೀಫ್ ಶೇಪ್ ತೆಗಿಯೋದಕ್ಕೆ ಬರ್ತಿಲ್ಲ ಅಂತ ಹೇಳಿ ತುಂಬ ಹೆದರ್ತಾರೆ. ಬಟ್ ಯಾರು ಕೂಡ ಹೆದರ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗ್ ನೀವು ಒಂದು ಲೀಫ್ ಡಿಸೈನ್ ಕಲ್ತ್ಕೊಂಡ್ರಿ ಅಂತಂದರೆ ನೀವು ಒಂದು 60-70% ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಕಲ್ತಾಗೇ ಲೆಕ್ಕ, ಓಕೆನಾ. ಅದಾದಮೇಲೆ ಮಾಡುವಂಥದ್ದೆಲ್ಲ ನಿಮಗೆ ತುಂಬಾ ಈಸಿ ಇರುತ್ತೆ. ಯಾರೆಲ್ಲ ಬಿಗಿನರ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಯಾರು ಕೂಡ ಭಯ ಪಡೋದಕ್ಕೆ ಹೋಗ್ಬೇಡಿ. ಆರಾಮಾಗಿ ಎಲ್ಲರೂ ಸಹ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಕಲಿಬೋದು. ಬೇಕಾದ್ರೆ ವೀಡಿಯೋಸ್ ನೋಡಿ, ಬೇಸಿಕ್ ಸ್ಟಿಚ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಮನೇಲೇ ಪ್ರಾಕ್ಟೀಸ್ ಮಾಡಿದ್ರು ಸಹ ಚೆನ್ನಾಗಿ ಬೇಸಿಕ್ ಸ್ಟಿಚ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಸಹ ಕಲಿಬೋದು. ನೋಡಿ, ಇದು ಬೋಟ್ ನೆಕ್ಕು ಮತ್ತು ಇದು ಎಲ್ಲ ತೇಜು ಬನ್ನೇರುಘಟ್ಟದಿಂದ ಬರ್ತಾರೆ ಅಂತ ಅಂದನಲ್ಲ, ಅವರು ಮಾಡಿರೋವಂಥದ್ದು. ಅವ್ರು ಬಂದು ಉತ್ತರ ಕರ್ನಾಟಕ, ಬಟ್ ಇರೋದು ಬನ್ನೇರುಘಟ್ಟದಲ್ಲಿ. ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಡೈಲಿ. ಇವ್ರು ಹೇಳ್ದೆ ಅಲ್ಲ, ಗುಬ್ಬಿಯಿಂದ ಬರ್ತಾರೆ ಅಂತ ಅಂದನಲ್ಲ, ಅವ್ರು ಮಾಡಿರುವಂಥದ್ದು. ಇದಿಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಿತ್ತು. ಇನ್ನೂ ಒಂದಷ್ಟು ವೀಡಿಯೋಸ್ ಇದೆ, ಅದೆಲ್ಲ ಮುಂದಿನ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.